ನಮಸ್ಕಾರ ಸ್ನೇಹಿತರೆ, ಕೆಸಿಇಟಿ 2024 ಅಪ್ಡೇಟ್ಗೆ ನಿಮಗೆ ಸ್ವಾಗತ ಸುಸ್ವಾಗತ. ನೋಡಿ, ಸಾಕಷ್ಟು ಜನ ವಿದ್ಯಾರ್ಥಿಗಳು ಕೇಳುವಂತಹ ಪ್ರಶ್ನೆ ಏನಂದ್ರೆ ಕೆಸಿಇಟಿ ಆಪ್ಷನ್ ಎಂಟ್ರಿ ಯಾವಾಗ? ಈ ಒಂದು ದಿನಾಂಕದ ಒಳಗಡೆ ಒಂದು ಕೆಸಿಇಟಿ ಆಪ್ಷನ್ ಎಂಟ್ರಿ ಸ್ಟಾರ್ಟ್ ಆಗಬೇಕಿತ್ತು. ಯಾಕೆ ಕೆಸಿಇಟಿ ಆಪ್ಷನ್ ಎಂಟ್ರಿ ಸ್ಟಾರ್ಟ್ ಆಗಿಲ್ಲ? ಹಾಗಾದ್ರೆ ಕೆಸಿಇಟಿ ಆಪ್ಷನ್ ಎಂಟ್ರಿ ಯಾವಾಗಿಂದ ಇರಬಹುದು ಅನ್ನುವಂತಹ ಪ್ರಶ್ನೆಗಳಿಗೆ ಈ ವಿಡಿಯೋದಲ್ಲಿ ಉತ್ತರ ಕೊಡ್ತೀನಿ. ಯಾಕೆ ಸ್ಟಾರ್ಟ್ ಆಗಿಲ್ಲ, ನಿಮಗೆ ಒಂದು ಯಾವ ದಿನಾಂಕಕ್ಕೆ ಸ್ಟಾರ್ಟ್ ಆಗಬಹುದು ಅನ್ನುವಂತ ಒಂದು ಡೀಟೇಲ್ಸ್ ಆದ್ರೆ ಈ ವಿಡಿಯೋದಲ್ಲಿ ಕೊಡ್ತೀನಿ. ಎಲ್ಲರೂ ವಿಡಿಯೋ ಕೊನೆವರೆಗೂ ನೋಡಕ್ ಟ್ರೈ ಮಾಡಿ. ಅದಕ್ಕೆ ಮುಂಚೆ ಯಾರ ಚಾನಲ್ ಅನ್ನು ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪಟ್ ಅಂತ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ವಿಡಿಯೋಗೆ ಒಂದು ಲೈಕ್ ಆದ್ರೆ ಕೊಡಿ. ನೀವು ಕೂಡ ಸಬ್ಸ್ಕ್ರೈಬ್ ಲೈಕ್ ಇಂದ ನಿಮಗೆ ಎಲ್ಲಾ ಕಂಪ್ಲೀಟ್ ಕೆಸಿಇಟಿ ಅಪ್ಡೇಟ್ಸ್, ನೀವು ಅಪ್ ಟು ಕಾಲೇಜ್ಗೆ ಜಾಯ್ನ್ ಆಗೋವರೆಗೂ ಕೂಡ ನಿಮಗೆ ಅಪ್ಡೇಟ್ ಸಿಗುತ್ತೆ. ಮತ್ತೆ ನೀವು ಕಾಲೇಜಿಗೆ ಜಾಯ್ನ್ ಆದ್ಮೇಲೆ ಆ ಒಂದು ಕಾಲೇಜಿನ ನಿಮ್ದು ಯಾವ್ದು ಯೂನಿವರ್ಸಿಟಿ ಇರುತ್ತೋ ಆ ಒಂದು ಯೂನಿವರ್ಸಿಟಿ ಅಪ್ಡೇಟ್ ಸಿಗುತ್ತೆ. ಅದ್ರ ಜೊತೆಗೆ ಫ್ರೀ ಆಗಿ ನಿಮಗೆ ಸ್ಕಾಲರ್ಶಿಪ್ ಅಪ್ಡೇಟ್ಸ್ ಕೂಡ ಸಿಗ್ತಿರುತ್ತೆ. ಈಗಲೇ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋಗೆ ಒಂದು ಲೈಕ್ ಆದ್ರೆ ಕೊಟ್ಬಿಡಿ. ನೋಡಿ, ಈಗ ನಾನು ಡೈರೆಕ್ಟ್ ಆಗಿ ಟಾಪಿಕ್ ಗೆ ಬರ್ತೀನಿ. ಏನಪ್ಪಾ ಅಂದ್ರೆ, ಇಲ್ಲಿ ಕೆಸಿಇಟಿ 2024 ಆಪ್ಷನ್ ಎಂಟ್ರಿ ಯಾವಾಗಿಂದ ಸ್ಟಾರ್ಟ್ ಆಗುತ್ತೆ ಅನ್ನುವಂಥದ್ದು ಪ್ರಶ್ನೆಗಳನ್ನ ಕೇಳ್ತಿರ್ತೀರಾ. ಯಾಕೆ ಇನ್ನೂ ಸ್ಟಾರ್ಟ್ ಆಗಿಲ್ಲ? ಈ ಒಳಗೆ ಒಂದು ಕೆಸಿಇಟಿ ಆಪ್ಷನ್ ಎಂಟ್ರಿ ಆದ್ರೆ ಸ್ಟಾರ್ಟ್ ಆಗ್ಬೇಕಿತ್ತು, ಯಾಕೆ ಸ್ಟಾರ್ಟ್ ಆಗಿಲ್ಲ ಅನ್ನುವಂಥದ್ದು ಕೂಡ ಕೇಳ್ತಿರ್ತೀರಾ. ನಿಮ್ಮೆಲ್ಲರಿಗೂ ಗೊತ್ತಿದೆ, ಈಗ ನೀಟ್ದು ಒಂದು ಗೊಂದಲಗಳಾದ ಕಾರಣ ಇಲ್ಲಿ ಕೆಸಿಇಟಿ ಆಪ್ಷನ್ ಎಂಟ್ರಿ ಕೂಡ ಸ್ಟಾರ್ಟ್ ಆಗ್ಲಿಲ್ಲ. ಇಲ್ಲಿ ನೀಟ್ದು ಇರುವಂತಹ ಗೊಂದಲಗಳು ನಿಮ್ಗೂ ಗೊತ್ತಿತ್ತು. ಒಂದು ಕೋರ್ಟ್ ಅಲ್ಲಿ ಕೇಸ್ ಇತ್ತು, ಮತ್ತೆ ಒಂದು ಡಿಸಿಷನ್ ಬಂತು, ಮರುಪರೀಕ್ಷೆ ಮಾಡ್ಬೇಕಂತ, ರೀ ಎಕ್ಸಾಮ್ ಮಾಡ್ಬೇಕಂತ ಒಂದು ನೋಟಿಫಿಕೇಶನ್ಸ್ ಕೂಡ ಬಂತು. ಈಗ 23ನೇ ತಾರೀಕು ಒಂದು ರೀ ಎಕ್ಸಾಮ್ ಕೂಡ ಇದೆ, ಜೂನ್ 23ನೇ ತಾರೀಕು. ಇವೆಲ್ಲ ನಿಮಗೆ ಗೊತ್ತಿದೆ. ಈ ಒಂದು ಕಾರಣಗಳಿಂದ ನಿಮಗೆ ಕೆಸಿಇಟಿ ಆಪ್ಷನ್ ಎಂಟ್ರಿ ಆದ್ರೆ ಸ್ಟಾರ್ಟ್ ಆಗಿಲ್ಲ. ಈಗ ಕೆಲವರು ಎರಡಿಗೂ ಟ್ರೈ ಮಾಡ್ತಿರ್ತಾರೆ, ನೀಟಲ್ಲೂ ಕೆಸಿಇಟಿ ಅಲ್ಲಿ. ನೀಟಲ್ಲಿ ಸೀಟ್ ಸಿಗ್ಲಿಲ್ಲ ಅಂದ್ರೆ ಕೆಸಿಇಟಿ ಅಲ್ಲಿ ಇಂಜಿನಿಯರಿಂಗ್ ಕಾಲೇಜನ್ನ ಪಡ್ಕೊಳ್ಳಕ್ಕೆ ಪ್ಲಾನ್ ಮಾಡ್ತಿರ್ತಾರೆ. ಆ ಒಂದು ಕಾರಣದಿಂದ ನೀವು ಕೇಳಬಹುದು, ಹಾಗಾದ್ರೆ ಕೆಸಿಇಟಿ ಮತ್ತೆ ನೀಟ್ದು ಆಪ್ಷನ್ ಎಂಟ್ರಿ ಸಪರೇಟ್ ಆಗಿ ಮಾಡಬಹುದಲ್ಲ ಅಂತ ಕೂಡ ನೀವು ಕೇಳಬಹುದು. ಈಗ ಇದು ಕೆಸಿಇಟಿ ಆಪ್ಷನ್ ಎಂಟ್ರಿ ಸಪರೇಟ್ ಆಗಿ ಮಾಡುವಂತದ್ದು ಕೆಇ ಅವ್ರು ನಿರ್ಧಾರ ತಗೋಬೇಕಾಗುತ್ತೆ. ಈಗ ಕೆಇ ಡೈರೆಕ್ಟರ್ಸ್ ಆಗಿರ್ಬೋದು, ಈಗ ಕೆಇ ಇಂದ ಒಂದು ನಿರ್ಧಾರ ತೆಗೆದುಕೊಳ್ಬೇಕು. ಈಗ ಹಾಗಾದ್ರೆ ಕೆಸಿಇಟಿ ಆಪ್ಷನ್ ಎಂಟ್ರಿ ಯಾವಾಗಿರುತ್ತೆ ಅನ್ನುವಂತಹ ಒಂದು ಪ್ರಶ್ನೆಗಳಿಗೆ ನಿಮಗೆ ಉತ್ತರ ಕೊಡೋದಾದ್ರೆ, ಈಗ ಕೆಸಿಇಟಿ ಆಪ್ಷನ್ ಎಂಟ್ರಿ ಈ ಒಂದು ತಿಂಗಳಿನಲ್ಲಂತೂ ನಿಮ್ಗೆ ಇರಲ್ಲ. ಈಗಾಗಲೇ ಒಂದು ಎಚ್ ಪ್ರಸನ್ನ ಅವರು, ಕೆಇಎ ಡೈರೆಕ್ಟರ್ ಆದ ಎಚ್ ಪ್ರಸನ್ನ ಅವರು ಒಂದು ಮೀಡಿಯಾ ಮಿತ್ರರೊಂದಿಗೆ ಮಾತನಾಡಿ ಅವರು ಹೇಳಿದ್ದಾರೆ. ಏನಂತ ಅಂದ್ರೆ, ಈಗ ಸ್ವಲ್ಪ ಲೇಟ್ ಆಗುತ್ತೆ, ಈ ಒಂದು ಕೋರ್ಟ್ ಅಲ್ಲಿ ಕೇಸ್ ಇದ್ದ ಕಾರಣದಿಂದ, ಈಗ ಮರುಪರೀಕ್ಷೆ ಇರುವಂತಹ ಕಾರಣದಿಂದ ಸ್ವಲ್ಪ ಲೇಟ್ ಆಗುತ್ತೆ ಆಪ್ಷನ್ ಎಂಟ್ರಿ ಕೆಸಿಇಟಿ ವಿದ್ಯಾರ್ಥಿಗಳಿಗಂತ ಕೂಡ ಹೇಳಿದ್ದಾರೆ. ಹಾಗಾದ್ರೆ ನಿಮ್ಗೆ ಯಾವಾಗ ಇರುತ್ತೆ ಅಂದ್ರೆ, ಈ ತಿಂಗಳಿನಲ್ಲಂತೂ ನಿಮ್ಗೆ ಇರಲ್ಲ. ಇದ್ರೂನು ಈ ಮಂತ್ ಎಂಡ್ ಅಲ್ಲಿ ಏನಾದ್ರೂ ಸ್ಟಾರ್ಟ್ ಮಾಡಬಹುದು. ನನಗೆ ಗೊತ್ತಿದ್ದಂಗೆ ಈ ಮಂತ್ ಎಂಡ್ ಅಲ್ಲಿ ನಿಮ್ಗೆ ಸೀಟ್ ಮ್ಯಾಟ್ರಿಕ್ಸ್ ಅವೆಲ್ಲ ಕೊಡ್ತಾರೆ, ಫೀಸ್ ಸ್ಟ್ರಕ್ಚರ್, ಸೀಟ್ ಮ್ಯಾಟ್ರಿಕ್ಸ್ ಕೊಡ್ತಾರೆ. ಮತ್ತೆ ವೆರಿಫಿಕೇಶನ್ ಸ್ಲಿಪ್ ಕೂಡ ಡೌಟ್ ನಿಮ್ಗೆ ಮುಂದಿನ ತಿಂಗಳಿನಲ್ಲಿ ಅಂದ್ರೆ ಜುಲೈ ತಿಂಗಳಿನಲ್ಲಿ, ಜುಲೈ ಮೊದಲನೇ ವಾರದಲ್ಲಿ, ಜುಲೈ ಫಸ್ಟ್ ವೀಕ್ ಅಲ್ಲಿ ಸ್ಟಾರ್ಟ್ ಆಗುವಂತಹ ಚಾನ್ಸಸ್ ತುಂಬಾನೇ ಇದೆ. ಜುಲೈ ಫಸ್ಟ್ ವೀಕ್ ಅಲ್ಲಿ ಸ್ಟಾರ್ಟ್ ಆಗುವಂತಹ ಚಾನ್ಸಸ್ ತುಂಬಾ ಇದೆ. ಇಲ್ಲ ಅಂದ್ರೆ ವೆರಿಫಿಕೇಶನ್ ಸ್ಲಿಪ್ ಏನಾದ್ರೂ ಜುಲೈ ಫಸ್ಟ್ ವೀಕ್ ಅಲ್ಲಿ ಕೊಟ್ಟು ಜುಲೈ ಸೆಕೆಂಡ್ ವೀಕ್ ಇಂದ ನಿಮ್ಗೆ ಒಂದು ಆಪ್ಷನ್ ಎಂಟ್ರಿ ಅನ್ನ ಸ್ಟಾರ್ಟ್ ಮಾಡಬಹುದು ಕೆಸಿಇಟಿ ವಿದ್ಯಾರ್ಥಿಗಳಿಗೆ. ಇಲ್ಲಿ ಮತ್ತೆ ಯಾಕೆ ಇಷ್ಟೊಂದು ಲೇಟು ಅಂತ ನೀವು ಕೇಳೋದಾದ್ರೆ, ನಿಮ್ಮೆಲ್ಲರಿಗೂ ಗೊತ್ತಿದೆ, ನೀಟ್ ವಿದ್ಯಾರ್ಥಿಗಳಿಗೆ ಈಗಾಗಲೇ ಒಂದು ಮರುಪರೀಕ್ಷೆ ಅಂತ ಹೇಳಿದ್ದಾರೆ. ಈಗ ರಿಸಲ್ಟ್ ಅವ್ರಿಗೆ ಬರೋದೇ ಜುಲೈ ತಿಂಗಳಿನಲ್ಲಿ ರಿಸಲ್ಟ್ ಬರುತ್ತೆ, ಓಕೆನಾ? ಆ ಒಂದು ಕಾರಣದಿಂದ ನಿಮ್ಗೆ ಇಲ್ಲಿ ಆಪ್ಷನ್ ಎಂಟ್ರಿ ಲೇಟ್ ಆಗ್ತಿದೆ. ನನಗೆ ಗೊತ್ತಿದ್ದಂಗೆ ಮ್ಯಾಕ್ಸಿಮಮ್ ಜುಲೈ ಸೆಕೆಂಡ್ ವೀಕ್ ಅಲ್ಲಿ ನಿಮ್ಗೆ ಒಂದು ಆಪ್ಷನ್ ಎಂಟ್ರಿ ಆದ್ರೆ ನಡೀಬಹುದು. ಎಲ್ಲರೂ ವೆಯ್ಟ್ ಮಾಡಿ. ನಿಮ್ಗೆ ಆ ಒಳಗಡೆ ನಿಮ್ಗೆ ಇಲ್ಲಿ ಕೆಸಿಇಟಿ ಅಪ್ಡೇಟ್ಸ್ ಆದ್ರೆ ನಮ್ಮ ಚಾನಲ್ ಅಲ್ಲಿ ಕೊಡ್ತಿರ್ತೀನಿ. ನೀವು ಯಾವ ರೀತಿ ಕಾಲೇಜಸ್ ಅನ್ನ ಸೆಲೆಕ್ಟ್ ಮಾಡಬೇಕು, ಯಾವ ಕಾಲೇಜಸ್ ಅಲ್ಲಿ ಎಷ್ಟು ಫೀಸ್ ಇರುತ್ತೆ, ನೀವು ಫೀಸ್ ಎಷ್ಟು ಅಮೌಂಟ್ ರೆಡಿ ಮಾಡಿ ಇಟ್ಕೊಂಡಿರ್ಬೇಕಾಗುತ್ತೆ. ನಿಮ್ಗೆ ಓವರ್ ಆಲ್ ಇಂಜಿನಿಯರಿಂಗ್ ಹೋದ್ರೆ ನಿಮ್ಗೆ ಸ್ಕಾಲರ್ಶಿಪ್ಸ್ ಎಷ್ಟು ಬರುತ್ತೆ, ಜನರಲ್ ಅವ್ರಿಗೆ ಎಷ್ಟು ಬರುತ್ತೆ, ಒಬಿಸಿ ಎಷ್ಟು ಬರುತ್ತೆ, ಮತ್ತೆ SC ST ಅವ್ರಿಗೆ ಎಷ್ಟು ಬರುತ್ತೆ, ಜನರಲ್ ಅವ್ರಿಗೆ ಬರುತ್ತಾ ಬರಲ್ವಾ ಸ್ಕಾಲರ್ಶಿಪ್, ಒಬಿಸಿ ಅವ್ರಿಗೆ ಅಮೌಂಟ್ ಎಷ್ಟು, SC ST ಅವ್ರಿಗೆ ಅಮೌಂಟ್ ಎಷ್ಟು, ಈ ರೀತಿಯಾಗಿ ಮೈನಾರಿಟಿ ಅವ್ರಿಗೆ ಎಷ್ಟು, ಇವೆಲ್ಲ ಡೀಟೇಲ್ಸ್ ನಿಮ್ಗೆ ಈ ಚಾನಲ್ ಅಲ್ಲಿ ಸಿಗ್ತಿರುತ್ತೆ. ಎಲ್ಲರೂ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಂಡಿರಿ. ಮತ್ತೆ ನಿಮಗೆ ಬೇರೆ ಏನೇ ಡೌಟ್ಸ್ ಇರಲಿ ವಿಡಿಯೋಗೆ ಲೈಕ್ ಮಾಡ್ಬಿಟ್ಟು ಕಾಮೆಂಟ್ ಮುಖಾಂತರ ತಿಳಿಸಿ, ಓಕೆನಾ? ಈಗ ಕೆಸಿಇಟಿ ಆಪ್ಷನ್ ಎಂಟ್ರಿ ಬಗ್ಗೆ ಹೆಚ್ಚಿಗೆ ಕಾಮೆಂಟ್ಸ್ ಇತ್ತು, ಪ್ರತಿ ಕಾಮೆಂಟ್ಸ್ಗೆ ರಿಪ್ಲೈ ಮಾಡಕ್ಕಾಗಲ್ಲ. ಆದ್ರೆ ಆಪ್ಷನ್ ಎಂಟ್ರಿ ಬಗ್ಗೆ ಹೆಚ್ಚಿಗೆ ಕಾಮೆಂಟ್ಸ್ ಅನ್ನ ಮಾಡಿದ್ರು ವಿದ್ಯಾರ್ಥಿಗಳು. ಈ ಒಂದು ಕಾರಣದಿಂದ ನಿಮ್ಗೆ ಕೆಸಿಇಟಿ ಆಪ್ಷನ್ ಎಂಟ್ರಿ ಬಗ್ಗೆ ವಿಡಿಯೋ ಮಾಡಿ ತಿಳಿಸಿದೀನಿ. ನಿಮಗೆ ಬೇರೆ ಏನೇ ಡೌಟ್ಸ್ ಇರಲಿ ನೀವು ಕಾಮೆಂಟ್ ಮುಖಾಂತರ ತಿಳಿಸಿ. ವಿಡಿಯೋಗೆ ಲೈಕ್ ಮಾಡಿ ಕಾಮೆಂಟ್ ಮುಖಾಂತರ ತಿಳಿಸೋದ್ರಿಂದ ಯಾವ ಟಾಪಿಕ್ಸ್ ಬಗ್ಗೆ ಹೆಚ್ಚಿಗೆ ಕಾಮೆಂಟ್ಸ್ ಇರುತ್ತೋ ಅದ್ರ ಬಗ್ಗೆ ನೆಕ್ಸ್ಟ್ ವಿಡಿಯೋ ಆದ್ರೆ ಬರುತ್ತೆ.